ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸಿಂಪಲಾಗಿ ಒಂದು ಕೂಟ್ ಮಾಡ್ಕೊಳ್ಳೋಣ. ಇಲ್ಲಿ ಏನೇನು ಬೇಕು ಬನ್ನಿ ನೋಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋಕ್ಕೆ ಎಣ್ಣೆ, ಇದು ಎಳೆ ಅವರೆಕಾಳು ಫ್ರೆಂಡ್ಸ್. ಚಿಕ್ಕ ಚಿಕ್ಕದು ಸುಲಿಬೇಕಾದ್ರೆ ಸಿಕ್ಕು ನಾನು ಇಟ್ಕೊಂಡಿದ್ದೀನಿ. ಇದು 3 ಸೀಮೆ ಬದನೆಕಾಯಿ ಇದೆ, ಇನ್ನೊಂದು 150 ಗ್ರಾಮ್ ಹೆಸರುಬೇಳೆ ಇದೆ. ಮಾಡೋಕ್ಕೆ ಹಿಂಗೆ ಬೇಕು, 2 ಈರುಳ್ಳಿ, 2 ಒಣಗಿರೋ ಮೆಣಸಿನ್ಕಾಯಿ, 4 ಹಸಿಮೆಣಸಿನ್ಕಾಯಿ ಬೇಕು, ಕರಿಬೇವಿನ ಸೊಪ್ಪಿದೆ ನೋಡಿ. ಇದು ಅರಿಶಿನ, ಜೀರಿಗೆ, ಸಾಸಿವೆ ಬೇಕಾಗುತ್ತೆ, ಧನಿಯಾ ಪೌಡ್ರು, ಜೀರಾ ಪೌಡ್ರು ಬೇಕಾಗುತ್ತೆ. ಈಗ ಬನ್ನಿ ಹೆಂಗೆ ಮಾಡೋದು ನೋಡೋಣ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಹೆಸರುಬೇಳೆ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಫ್ರೆಂಡ್ಸ್. ಒಂದು 5 ನಿಮಿಷ ಆಗುತ್ತೆ. ಉರುಪಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಹುರ್ಕೊಳ್ಳೋಣ ನೋಡಿ. ಅದೇ ಕುಕ್ಕರ್ಗೆ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಜೀರಿಗೆ ಹಾಕ್ಕೊಳ್ಳೋಣ. ಈ ಹೆಸರುಬೇಳೆ ಕೂಟು ತುಂಬ ಟೇಸ್ಟಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮಲ್ಲಿ ಈರುಳ್ಳಿ 2 ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು. ಚಪಾತಿಗಂತೂ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಅನ್ನ ಸಾರಿಗೂ ಸೈಡಲ್ಲಿ ನಿಂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಒಣಗಿರೋ ಮೆಣಸಿನ್ಕಾಯಿ 2 ಹಾಕ್ತೆ. ಇದು ಎಳೆ ಅವರೆಕಾಳು. ನಾನು ಸುಲಿಬೇಕಾದ್ರೆ ಎಳೆದೆಲ್ಲ ಎತ್ತಿಟ್ಟಿದ್ದೆ, ಹಾಕ್ಕೊತಾ ಇದ್ದೀನಿ. ಇದೇನು ಹಾಕೋದು ಬೇಡ, ನಾನು ಎಳೆದೆಲ್ಲ ಸಿಕ್ತು ಅಂತ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. 4 ಹಸಿಮೆಣಸಿನ್ಕಾಯಿ, 2 ಒಣಗಿರೋ ಮೆಣಸಿನ್ಕಾಯಿ ನೋಡಿ. ಈಗ ಅರಿಶಿನ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಜೊತೆಲಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೆಸರುಬೇಳೆ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಇದು ಸೀಮೆ ಬದನೆಕಾಯಿ, 3 ಸೀಮೆ ಬದನೆಕಾಯಿ ಇದೆ. ಇದು ಅಷ್ಟೇ ಎಣ್ಣೆಲಿ ಫ್ರೈ ಆಗಲಿ ಚೆನ್ನಾಗಿ. ಹೆಸರುಬೇಳೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ. ಹೆಸರುಬೇಳೆ ಉಳಿದಿದ್ನಲ್ಲ, ಅದನ್ನು ನಾನು ತೊಳೆದು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಒಂದು 6-7 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಸ್ವಲ್ಪ ನೀರು ಹಾಕಿ 3 ವಿಸಿಲ್ ಬರ್ಸ್ಕೊಳ್ಳೋಣ ನೋಡಿ. ಅರಿಶಿನ ಹಾಕಿದ್ದಾಯ್ತು. ಧನಿಯಾ ಪೌಡ್ರು, ಜೀರಾ ಪೌಡ್ರ್ ಹಾಕ್ಕೊಳ್ಳೋಣ. ಸ್ವಲ್ಪ ಖಾರ ಏನು ಬೇಕಾಗಲ್ಲ, ಯಾಕಂದರೆ ನಾನು 6 ಮೆಣಸಿನ್ಕಾಯಿ ಹಾಕಿದ್ದೀನಿ, 2 ಒಣಗಿರೋ ಮೆಣಸಿನ್ಕಾಯಿ, 4 ಹಸಿಮೆಣಸಿನ್ಕಾಯಿ. ನಿಮಗೆ ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಮಧ್ಯಮ ಉರಿಲಿ 3 ವಿಸಿಲ್ ಬರ್ಸ್ಕೊಂಡ್ರೆ ಕೂಟ್ ರೆಡಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಸ್ವಲ್ಪ ನೀರು ಹಾಕ್ಕೊಂಡು ಈಗ ಕೂಗಿಸ್ಕೊಂಬಿಡೋಣ. ಉರಿ ಜೋರು ಇಕ್ಕೋದು ಬೇಡ, ಸ್ಲಿಮ್ಮಲ್ಲಿ ಇಟ್ಕೊಂಡು 3 ವಿಸಿಲ್ ಬಂದರೆ ಸಾಕು. ತುಂಬ ಅಂದರೆ ತುಂಬ ಟೇಸ್ಟ್ಫುಲ್ಲಾಗಿತ್ತು. ಮಾಡುವಾಗ ಸ್ಮೆಲ್ ತುಂಬ ಚೆನ್ನಾಗಿ ಬಂತು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಿಸಿ ಬಿಸಿ ಕೂಟ್ ರೆಡಿ ಆಯಿತು ಫ್ರೆಂಡ್ಸ್.